Hey guys, welcome back to my channel. So ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಹತ್ರ ಇರುವಂತಹ ಟ್ರೆಡಿಷನ್ ವೇರ್ ಕಲೆಕ್ಷನ್ಸ್ ಯಾವ್ದಾದಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ಅವಳ ಹತ್ರ ಇರುವಂತಹ ಮಾಡರ್ನ್ ಆಗಿರ್ಬೋದು ಅಥವಾ ಪಾರ್ಟಿ ವೇರ್ ಫ್ರಾಕ್ ಕಲೆಕ್ಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವತ್ತು ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಟ್ರೆಡಿಷನ್ ವೇರ್. ಸೊ ಎಲ್ಲಾ ರೇಷ್ಮೆ ಬಟ್ಟೆಯಲ್ಲಿ ಹೊಲಿಸಿರುವಂತಹ ಬಟ್ಟೆಗಳು. ಸೊ ಇಷ್ಟು ಇದೆ. ಸೊ ಒಂದೊಂದೇ ತೋರಿಸ್ತೀನಿ, ಯಾವ್ದೆಲ್ಲ ವೇರ್ ಮಾಡಿದಾಳೆ, ಇನ್ನು ಯಾವ್ದೆಲ್ಲ ವೇರ್ ಮಾಡಿಲ್ಲ. ಸೊ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಫ್ರಾಕ್, ಅವಳಿಗೆ ಒಂದು ಟ್ರೆಡಿಷನಲ್ ಟಚ್ ಅಲ್ಲಿ ಒಂದು ಫ್ರಾಕ್ ತರಿಸಿದ್ದು ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಅವಾಗ 3 months ಬೇಬಿ ಇದ್ಲು. ಸೊ ಅಮೆಝಾನ್ ಅಲ್ಲಿ ತರಿಸಿದ್ದೆ. ನಾನು ಅದು ಕ್ಲಿಪ್ಪಿಂಗ್ ಹಾಕ್ತೀನಿ, ಈಗೊಳಗ ಆಗಲ್ಲ ಅದನ್ನ. ಸೊ ನೆನ್ಪಿರ್ಲಿ ಅನ್ಬಿಟ್ಟು ಪ್ಯಾಕ್ ಮಾಡೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಫಸ್ಟ್ ರೇಷ್ಮೆದು ಅಂತ ತರಿಸಿದ್ದು, ಅವಳಿಗೆ ಅದು ತುಂಬಾ ಮುದ್ದ ಕಾಣಿಸ್ತಾ ಇದ್ಲು. ಸೊ ಏನೇನಿ ಫೆಸ್ಟಿವಲ್ ಟೈಮ್ ಅಲ್ಲಿ ಈ ತರ ಟ್ರೆಡಿಷನ್ ವೇರ್ ಹಾಕಿದ್ರೆ ಮಕ್ಳು ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ. ಸೊ ನೆಕ್ಸ್ಟ್ ಬಂದು ಅವಳ ಹತ್ರ ಇರುವಂತಹ ಸೆಕೆಂಡ್ ಟ್ರೆಡಿಷನ್ ಔಟ್ಫಿಟ್ ಬಂದು ಇದು. ಸೊ ವೆಲ್ವೆಟ್ ಮೆಟೀರಿಯಲ್ ಇದೆ, ರಾಯಲ್ ಬ್ಲೂ ಕಲರ್. ಸೊ ಇಲ್ಲಿ ಗೋಲ್ಡನ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬೋರ್ಡ್ ಡಿಸೈನ್ ಕೂಡ ಇದೆ. ನಾನು ಬೈ ಚಾನ್ಸ್ ಅವಳೇನಾದ್ರೂ ವೇರ್ ಮಾಡಿದ್ರೆ ಡ್ರೆಸ್ ಗಳನ್ನ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ, ಫೋಟೋ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ಕಾಣಿಸುತ್ತೆ ಅಂತ. ಇದು ಬಂದು ಈ ತರ ಕಾಲರ್ಗೆ ಹಾಕೋತರ ಸ್ಲೀವ್ಲೆಸ್. ಸೊ ಇದು ಬಂದು ಫಸ್ಟ್ ಬಂದು ಇದು, ಇದಕ್ಕೆ ಮ್ಯಾಚ್ ಆಗೋ ರೀತಿಲಿ ರೇಷ್ಮೆ ಲಂಗ. ಸೊ ನೋಡಿ ಈ ತರ ಬರುತ್ತೆ. ಸೊ ಅಂದ್ರೆ ಅದು ರಾಯಲ್ ಬ್ಲೂ ಕಲರ್ಗೆ ಮ್ಯಾಚ್ ಆಗೋ ರೀತಿಲಿ ಲೈಟ್ ಬ್ಲೂ ಅಲ್ಲಿ, ಅಂದ್ರೆ ಸ್ವಲ್ಪ ವೈಲೆಟ್ ಕಲರ್ ಅಲ್ಲಿ ಇದೆ. ಇದಕ್ಕೆ ಸಿಲ್ವರ್ ಥ್ರೆಡ್ ಅಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ, ಇದು ಅವಳ ಹತ್ರ ಇರುವಂತಹ ಸೆಕೆಂಡ್ ಟ್ರೆಡಿಷನ್ ವೇರ್. ಸೊ ನೋಡಿ ಈ ತರ ಬರುತ್ತೆ. ಫ್ರಾಕು ಅಷ್ಟೇ, ಟಾಪು ಅಷ್ಟೇ ಈ ತರ ಹೀಗ್ ಬರುತ್ತೆ. ಸೊ ಇದನ್ನ ಇದ್ರ ಲಂಗದ ಜೊತೆನೆ ಹಾಕ್ಬೇಕಂತ ಏನಿಲ್ಲ, ಜೀನ್ಸ್ ಶಾರ್ಟ್ಸ್ ಜೊತೆ ಹಾಕ್ಬೋದು. ಮಕ್ಳು ನಡಿಬೇಕಾದ್ರೆ ನಾವು ಯಾವ ರೀತಿ ಬೇಕಾದ್ರೂ ಇದನ್ನ ನಾವು ಸ್ಟೈಲ್ ಮಾಡ್ಬೋದು. ಸೊ ಹಿಂದೆ ಬೋರ್ಡ್ ಡಿಸೈನ್ ಎಲ್ಲ ಕೊಟ್ಟಿರೋದ್ರಿಂದ ಅವಳಿಗಂತೂ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಇದನ್ನ ನಾನು ಅವಳಿಗೆ ದೀಪಾವಳಿ ಹಬ್ಬದ ಟೈಮ್ ಅಲ್ಲಿ ಹಾಕಿದ್ದು. ಸೊ ಅದು ನೆಕ್ಸ್ಟ್ ಔಟ್ಫಿಟ್ ಬಂದು ಇದು ಆರೆಂಜ್ ಮತ್ತೆ ಗ್ರೀನ್ ಅಲ್ಲಿರುವಂತದ್ದು. ಸೊ ಇದನ್ನು ಅಷ್ಟೇ ನೋಡಿ ಈ ತರ ಬರುತ್ತೆ, ಆರೆಂಜ್ ಮತ್ತೆ ಗ್ರೀನ್, ಡಾರ್ಕ್ ಗ್ರೀನ್ ಅಲ್ಲಿರುವಂತಹ ಔಟ್ಫಿಟ್. ಸೊ ಇದು ಇಲ್ಲಿ ಗೋಲ್ಡನ್ ಥ್ರೆಡ್ ಕೊಟ್ಟಿದ್ದಾರೆ ಕಟ್ಟೋ ತರ. ಸೊ ಇದನ್ನ ನೋಡಿರ್ತೀರಾ, ರೀಸೆಂಟ್ ಆಗಿ ಯುಗಾದಿ ಹಬ್ಬಕ್ಕೆ ಹಾಕಿದೆ. ನಾನು ಇನ್ಸ್ಟಾಗ್ರಾಮ್ ಯಾರ್ಯಾರು ಫಾಲೋ ಮಾಡ್ತಿರ್ತೀರ ಅವ್ರಿಗೆ ಗೊತ್ತಿರತ್ತೆ. ಸೊ ಅವಳ ಫೋಟೋಸ್ ಗಳೆಲ್ಲ, ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ನಾನು ಇಲ್ಲಿ ಹ್ಯಾಂಡಲ್ ಹಾಕ್ತೀನಿ, ಫಾಲೋ ಮಾಡಿ. ಸೊ ಅವಳದು ಓಲ್ಡ್ ಫೋಟೋಸ್ ಆಗಿರ್ಬೋದು, ನನ್ನ ಫೋಟೋಸ್ ಆಗಿರ್ಬೋದು, ಸೊ ಎಲ್ಲಾ ಫೋಟೋಸ್ ನಾನು ಅಲ್ಲೇ ಶೇರ್ ಮಾಡೋದು. ಸೊ ಇದು ಬಂದು ಥರ್ಡ್ ಔಟ್ಫಿಟ್. ಇದಕ್ಕೆ ಮ್ಯಾಚ್ ಆಗೋ ರೀತಿಲಿ ಈ ತರ ಒಂದು ಕ್ಯೂಟ್ ಆಗಿ ಬೋ ಕೂಡ ಇದೆ. ಸೊ ಇದು ಅಷ್ಟೇ ಗ್ರೀನ್ ಮತ್ತೆ ಆರೆಂಜ್ ಅಲ್ಲೇ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ಸಮ್ ಗೋಲ್ಡ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಅದಾದ್ಮೇಲೆ ಈ ಗೋಲ್ಡ್ ಶೂಸ್ ಕ್ಯೂಟ್ ಆಗಿದೆ. ಸೊ ಅದಕ್ಕೆ ಅಂತ ಇದೇ ಔಟ್ಫಿಟ್ಗೆ ಅಂತಲ್ಲ, ಬೇರೆ ಔಟ್ಫಿಟ್ಗೂ ಕೂಡ ಇದನ್ನ ಹಾಕ್ಬೋದು. ಸೊ ತುಂಬಾ ಚೆನ್ನಾಗಿದೆ ಇದು. ಸೊ ಇದು ನೆಕ್ಸ್ಟ್ ಬಂದು ಈ ಔಟ್ಫಿಟ್ ನು ಕೂಡ ಅವಳಿಗೆ ಆಲ್ರೆಡಿ ಹಾಕಿದೀನಿ. ಸೊ ನೆಕ್ಸ್ಟ್ ಬಂದು ಇದು ಒಂಥರ ಗ್ರೇ ಕಲರ್ ಅಲ್ಲಿರುವಂತಹ ಔಟ್ಫಿಟ್. ಸೊ ಕಾಣಿಸ್ತಿದ್ಯಾ, ಗ್ರೇ ಅಂಡ್ ಗೋಲ್ಡ್ ಕಲರ್ ಅಲ್ಲಿರುವಂತಹ ಔಟ್ಫಿಟ್ ಈ ತರ ಬರುತ್ತೆ. ಸೊ ಇದು ಅಷ್ಟೇ ಸ್ಲೀವ್ಲೆಸ್, ನೆಕ್ ಅಲ್ಲಿ ಈ ತರ ಡಿಸೈನ್ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಗೋಲ್ಡ್ ಅಲ್ಲಿ ಗೋಲ್ಡ್ ಸ್ಟೋನ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಹಿಂದೆ ಬ್ಯಾಕ್ ಸೈಡ್ ಕಟ್ಟೋದು ಕೂಡ ಇದೆ. ಸೊ ಇದು ಅಷ್ಟೇ, ಎಲ್ಲ ತುಂಬಾ ಚೆನ್ನಾಗಿದೆ. ಗೋಲ್ಡ್ ಮತ್ತೆ ಗ್ರೇ ಕಲರ್ ಅಲ್ಲಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ಇನ್ನ ಅವಳಿಗೆ ವೇರ್ ಮಾಡಿಲ್ಲ. ನೆಕ್ಸ್ಟ್ ಫೆಸ್ಟಿವಲ್ ಅಥವಾ ನೆಕ್ಸ್ಟ್ ಎಲ್ಲ ಊರ ಹಬ್ಬಗಳಿದೆ. ಸೊ ಆ ಟೈಮ್ ಅಲ್ಲಿ ವೇರ್ ಮಾಡಿದ್ರೆ ಆಯ್ತು ಅಂತ ಅನ್ಬಿಟ್ಟು. ಆಮೇಲೆ ಇದಿನ್ನೂ ಉದ್ದ ಆಗತ್ತೆ, ಸ್ವಲ್ಪ ದೊಡ್ಡದಾಗತ್ತೆ ಅವಳಿಗೆ. ಸದ್ಯಕ್ಕೆ ಇನ್ನೂ ಅಷ್ಟು ಫಿಟ್ಟಿಂಗ್ ಆಗಲ್ಲ, ಆಲ್ಟರ್ ಮಾಡಿ ಹಾಕ್ಬೋದು. ಬಟ್ ಈ ತರ ಎಲ್ಲ ನಡೀತಾ ಇರ್ಬೇಕಾದ್ರೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೇನ್ ತೊದ್ಲೆಜ್ಜೆ ಇಡ್ತಾ ಇದ್ದಾಳೆ, ಬಟ್ ನನ್ಗೆ ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇಲ್ಲ. ಸೊ ಇನ್ನೇನ್ ನಡಿಯಕ್ ಸ್ಟಾರ್ಟ್ ಮಾಡ್ತಾಳೆ ಆದಷ್ಟು ಬೇಗ. ಸೊ ಅವಾಗ ಇದನ್ನ ಹಾಕೋಣ ಅಂತ ಅನ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೊ ಇದು ಬಂದು ಲೈಟ್ ಕಲರ್ ಅಲ್ಲಿ ಇದ್ರು, ಸೊ ತುಂಬಾ ಗ್ರ್ಯಾಂಡ್ ಲುಕ್ ಆಗಿದೆ. ಸೊ ಇದು ಒಂದು ಔಟ್ಫಿಟ್.
ನೆಕ್ಸ್ಟ್ ಬಂದು ಫ್ರಾಕ್. ಸೊ ಈ ತರ ಬರುತ್ತೆ. ಇದು ಸ್ವಲ್ಪ ಫೋಲ್ಡ್ ಎಲ್ಲ ಮಾಡಿ ಐರನ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ, ಎಲ್ಲ ಒಳಗೆ ಆಲ್ರೆಡಿ ಟ್ರಯಲ್ ಮಾಡ್ಬಿಟ್ಟಿದೀನಿ. ಸೊ ಇದು ಅಷ್ಟೇ. ಇದು ಪಿಂಕ್ ಮತ್ತೆ ಇದು ರಾಮ ಗ್ರೀನ್ ಅಂತ ಹೇಳ್ತಾರಲ್ಲ, ಸೊ ಆ ಕಾಂಬಿನೇಷನ್ ಅಲ್ಲಿದೆ. ಇದು ಅಷ್ಟೇ, ಒಂದ್ ಸ್ಲೀವ್ಸ್ ಈ ತರ ಬರುತ್ತೆ, ಇನ್ನೊಂದು ಈ ತರ ಬರುತ್ತೆ. ಬ್ಯಾಕ್ ಸೈಡ್ ಕಟ್ಟೋದು ಕೂಡ ಇದೆ. ಸೊ ಇದು ಅಷ್ಟೇ ಸಿಂಪಲ್ ಫ್ರಾಕ್. ಇದು ಅಷ್ಟೇ ಮೈಯಲ್ಲಿ ಒಳಗೆ ಸ್ವಲ್ಪ ಲೂಸ್ ಆಗತ್ತೆ. ಮಮ್ಮಿ ಹತ್ರ ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು ನೆಕ್ಸ್ಟ್ ಟೈಮ್ ಅವಳು ಏನಾದ್ರು ವೇರ್ ಮಾಡ್ತಾ ಇದ್ರೆ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ಇದು. ಇನ್ನ ಲಾಸ್ಟ್ ಔಟ್ಫಿಟ್ ತೋರಿಸ್ತೀನಿ. ಸೊ ಲಾಸ್ಟ್ ಔಟ್ಫಿಟ್ ಬಂದು ಇನ್ನೊಂದು ಫಸ್ಟ್ ಅಲ್ಲಿ ತೋರ್ಸದ್ನಲ್ಲ, ಸೊ ಆ ಟೈಪ್ ಲೆಹೆಂಗಾ ಟೈಪ್ ಇದೆ. ಸೊ ಈ ತರ ಬರುತ್ತೆ ಟಾಪ್, ಫುಲ್ ವೈಟ್ ಮತ್ತೆ ಈ ಗೋಲ್ಡ್ ಥ್ರೆಡ್ ಅಲ್ಲಿ ತರ ಡಿಸೈನ್ ಕೊಟ್ಟಿದ್ದಾರೆ ಎಡ್ಜಸ್ ಅಲ್ಲಿ. ಸೊ ಈ ತರ ಬರುತ್ತೆ. ಬ್ಯಾಕ್ ಸೈಡ್ ಅಷ್ಟೇ, ಬ್ಯಾಕ್ ಸೈಡ್ ಬಟನ್ಸ್ ಇದೆ. ಇದು ಒಂದು, ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲೂ ಕಲರ್ ಅಲ್ಲಿ ಲಂಗ ಇದೆ. ಈ ತರ ಬರುತ್ತೆ. ಸೊ ಇಲ್ಲೂ ಕೂಡ ನಾರ್ಮಲ್ ಅದು ಗೋಲ್ಡ್ ಥ್ರೆಡ್ ಕೊಟ್ಟಿದ್ದಾರೆ ಕಟ್ಟಕ್ಕೆ. ಸೊ ಈ ತರ ಬರುತ್ತೆ. ಸೊ ಈ ತರ ಟ್ರೆಡಿಷನ್ ವೇರ್ ಗಳು ಫೆಸ್ಟಿವಲ್ ಟೈಮ್ ಅಲ್ಲಿ ಹಾಕಿದ್ರೆ ತುಂಬಾ ಮುದ್ದ ಕಾಣಿಸ್ತಾರೆ. ಇದ್ರ ಜೊತೆ ಕೂದಿದ್ರೆ ಇನ್ನೂ ಚೆನ್ನಾಗಿ, ಬಟ್ ನನ್ ಮಗಳಿಗಿಲ್ಲ. ಸೊ ಕೂದಲಿದ್ರೆ ಇನ್ನು ಹೂವೆಲ್ಲ ಮುಡಿಸ್ಬಿಟ್ಟು ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡ್ಬೋದು. ಬಟ್ ಕೂದ್ಲಿಲ್ಲರೋ ಇನ್ನೇನು ಮಾಡಕ್ ಆಗಲ್ಲ. ಸೊ ಇದ್ರ ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ಸೊ ಇನ್ನ ಮೇನ್ ಕ್ವಶನ್ ಬಂದ್ಬಿಟ್ಟು ಇದಿಷ್ಟು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಹೇಳ್ಬೇಕು ಅಂದ್ರೆ ಇದು ಇಷ್ಟು ಫಸ್ಟ್ ಫ್ರಾಕ್ ಇಂದ ಲಾಸ್ಟ್ ಲೆಹೆಂಗಾವರೆಗೂ ಸೊ ಎಲ್ಲಾ ಡ್ರೆಸ್ಸಸ್ನು ನನ್ನ ತಮ್ಮನೇ ಅವಳಿಗೆ ಕೊಡ್ಸಿದ್ದು. ಅಂದ್ರೆ ಈ ಟ್ರೆಡಿಷನ್ ನಾನೇ ಕೊಡಿಸ್ಬೇಕು ಅವಳಿಗೆ ಅಂತ ಅನ್ಬಿಟ್ಟು ಸೊ ಅವಾಗಿಂದ ಇವಾಗ್ಲವರೆಗೂ ಎಲ್ಲ ಕಂಪ್ಲೀಟ್ ಆಗಿ ಅವನೇ ಕೊಡ್ಸಿದ್ದು. ಮಾವಂಗೆ ಏನೋ ಇಷ್ಟ ಸೊಸೆ ಈ ತರ ಟ್ರೆಡಿಷನ್ ಅಲ್ಲಿ ಫೆಸ್ಟಿವಲ್ ಟೈಮ್ ಅಲ್ಲಿ ಕಾಣ್ಲಿ ಅಂತ ಅವಳಿಗೆ ಫಸ್ಟ್ ಬ್ಯಾಂಗಲ್ ಕೂಡ ಅಷ್ಟೇನೆ ಅವನೇ ಪರ್ಚೇಸ್ ಮಾಡಿ ತಗೊಂಡ್ ಬಂದು ಕೊಟ್ಟಿದ್ದು. ಸೊ ಇಷ್ಟನ್ನು ಅಷ್ಟೇ, ಇಷ್ಟು ಎಲ್ಲಾ ಡ್ರೆಸ್ಸಸ್ನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಅಂದ್ರೆ ಹೇಳ್ಬೇಕು, ನಾನು ಹ್ಯಾಂಡಲ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. 2 ಪೇಜ್ ಏನೋ ಇದೆ. ಸೊ 2 ಪೇಜ್ ಅಲ್ಲಿ ಒಂದು ಡ್ರೆಸ್ ಮಾತ್ರ ಒಂದ್ ಪೇಜ್ ಅಲ್ಲಿ ತರಿಸಿದ್ದು, ಮಿಕ್ಕಿದಿನ ಎಲ್ಲಾ ಡ್ರೆಸ್ಸಸ್ನು ಇನ್ನೊಂದು ಪೇಜ್ ಅವ್ರ ಹತ್ರ ತರಿಸಿದ್ದು. ನೆಕ್ಸ್ಟ್ ನಾನು ಅವಳು ಫಸ್ಟ್ ಫ್ರಾಕ್ ತೋರಿಸಿದ್ದು ಮಾತ್ರ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಎಲ್ಲಾನು ನಾನು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಅವ್ರಿಗೆ ನಾವು ಮಂತ್ ಹೇಳಿ ಡಿಸೈನ್ ನ ಸೆಲೆಕ್ಟ್ ಮಾಡಿ ಇದ್ ಮಾಡಿದ್ರೆ ಸೊ ಅವ್ರು ಒಂದು 15 to 20 ಡೇಸ್ ಟೈಮ್ ತಗೊಂಡು ನಮ್ಮ ಮಗುಗೆ ಎಷ್ಟು ಬೇಕು ಅಂದ್ರೆ ನಮ್ಮ ಮಗು ಎಷ್ಟು ಏಜ್ ಇರುತ್ತೆ ನೋಡ್ಕೊಂಡು ಸೊ ಇದಕ್ಕೆ ಸ್ಟಿಚ್ ಮಾಡ್ಬಿಟ್ಟು ಕಳಿಸ್ತಾರೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲ ಅಂದ್ರೆ ನಾವು ಹಳೆ ರೇಷ್ಮೆ ಸೀರೆಗಳು, ಈ ತರ ರೇಷ್ಮೆಗಳನ್ನ ಹಳೆ ರೇಷ್ಮೆ ಸೀರೆಗಳು ನಮ್ದೆಲ್ಲ ತಗೊಂಡು ಮಕ್ಕಳಿಗೆ ಸ್ಟಿಚ್ ಮಾಡಿಸಿ ಸೊ ಅದೆಲ್ಲ ಮಾಡ್ತೀವಿ. ಚಿಕ್ಕವಳಲ್ವಾ, ಒಂದೊಂದು ರೇಷ್ಮೆ ಸೀರೆ ಎಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ. ಅವರ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ನಾವು ಮತ್ತೆ ಅದೇ ಪೇಜ್ ಇಂದಾನೆ ಪರ್ಚೇಸ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ಹೋಗಿ ನೀವು ನೋಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.